ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು 122 ವರ್ಷದ ಹಿಂದೆ ಸ್ಥಾಪಿತವಾದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಗ್ಗೆ. ಸ್ನೇಹಿತರೆ, ಕೊಡಗಿನಲ್ಲಿ ಶತಮಾನ ದಾಟಿದ ಸರ್ಕಾರಿ ಶಾಲೆಗಳು ಬೇಕಾದಷ್ಟು ಇವೆ. ಆದರೆ ಹಳೆಯ ಶಾಲಾ ಕಟ್ಟಡವನ್ನು ತೆರವುಗೊಳಿಸಿ ಪಕ್ಕದಲ್ಲೇ ಹೊಸದಾಗಿ ಶಾಲಾ ಕಟ್ಟಡವನ್ನು ನಿರ್ಮಿಸುತ್ತಾರೆ. ಆದರೆ ಶತಮಾನ ದಾಟಿದ ಕಟ್ಟಡದಲ್ಲಿ ಈಗಲೂ ತರಗತಿಯನ್ನು ನಡೆಸುತ್ತಿರುವುದು ತೀರ ವಿರಳವಾಗಿದೆ. ಸ್ನೇಹಿತರೆ, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ನಿಟ್ಟ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸ್ವತಂತ್ರ ಪೂರ್ವದಲ್ಲಿ ನಿರ್ಮಿಸಿದ ಶಾಲೆಯಾಗಿದೆ. ನಿಟ್ಟ ಗ್ರಾಮವು ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರ 1956ರಲ್ಲಿ, ಅಂದರೆ ಕೊಡಗು ಪ್ರತ್ಯೇಕ ಶ್ರೀರಾಜ್ಯವಾಗಿದ್ದ ಸಮಯದಲ್ಲಿ ಹೋಬಳಿ ಕೇಂದ್ರವಾಗಿತ್ತು. ನಿಟ್ಟ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು 1904ರಲ್ಲಿ ನಿರ್ಮಿಸಿರುತ್ತಾರೆ. ಈಗ ಈ ಶಾಲೆಗೆ 122 ವರ್ಷಗಳಾಗಿದೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾದ ಈ ಶಾಲೆಯ ಕೊಠಡಿಗಳು, ಗೋಡೆ, ಕಿಟಕಿ ಬಾಗಿಲುಗಳು, ಮೇಲ್ಛಾವಣಿಯ ಮರದ ಕೌಕಲು, ರೀಪಿಸು ಇನ್ನೂ ಗಟ್ಟಿಮುಟ್ಟಾಗಿದೆ. ಸ್ನೇಹಿತರೆ, ನಿಟ್ಟ ಸರ್ಕಾರಿ ಪ್ರಾಥಮಿಕ ಶಾಲೆ ಸ್ವತಂತ್ರ ಪೂರ್ವದಲ್ಲಿ 16 ಹಳ್ಳಿಗಳಿಗೆ ಏಕೈಕ ಶಾಲೆಯಾಗಿತ್ತು. ಈಗ ಈ ಶಾಲೆಯನ್ನು ಮಾದರಿ ಪ್ರಾಥಮಿಕ ಶಾಲೆಯನ್ನಾಗಿ ಮಾಡಿದ್ದಾರೆ. ವಿಶೇಷ ಏನೆಂದರೆ 122 ವರ್ಷದ ಹಿಂದೆ ನಿರ್ಮಿಸಿರುವ ಹಳೆಯ ಕಟ್ಟಡದಲ್ಲಿ ಈಗಲೂ ತರಗತಿಯನ್ನು ನಡೆಸುತ್ತಿರುವುದು. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಸುಮಾರು 30 ವರ್ಷಗಳ ಹಿಂದೆಯಷ್ಟೇ ಪಕ್ಕದಲ್ಲಿ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಿಸಿದ್ದರು. ಈಗ ಈ ಕಟ್ಟಡವನ್ನು ನೋಡಿದಾಗ ಹಳೆಯ ಕಟ್ಟಡ ಎನಿಸುತ್ತದೆ. ಸ್ನೇಹಿತರೆ, ಬದಲಾದ ಕಾಲಘಟ್ಟದಲ್ಲಿ ರಾಜ್ಯದಲ್ಲೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿದ್ದು, ಅದರಂತೆ ನಿಟ್ಟ ಶಾಲೆಯಲ್ಲೂ ಹಾಜರಾತಿ ಪ್ರಮಾಣ ಕಡಿಮೆಯಾಗುತ್ತಿದೆ. ಈಗಲೂ ಈ ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಸ್ನೇಹಿತರೆ, ನಿಟ್ಟ ಸರ್ಕಾರಿ ಶಾಲೆಯಲ್ಲಿ ಇದುವರೆಗೆ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ದಾರೆ. ಈ ಶಾಲೆಯಲ್ಲಿ ಓದಿದ ಹಲವಾರು ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರಾಗಿಯೂ, ಅಧಿಕಾರಿಗಳಾಗಿ, ವಕೀಲರಾಗಿ, ನ್ಯಾಯಾಧೀಶರಾಗಿ, ರಾಜಕಾರಣಿಗಳಾಗಿ ಉನ್ನತ ಸ್ಥಾನವನ್ನು ಅಲಂಕರಿಸಿರುತ್ತಾರೆ. ಸ್ನೇಹಿತರೆ, 122 ವರ್ಷದ ಹಿಂದಿನ ನಿಟ್ಟ ಶಾಲೆ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ.
did climb, walk, over stones and dust, higher and higher, lost in my mind, legs high, Reaching for the sky, searching the blue, searching the blue, clouds cover, mist, up the winding road, to the mountain high, I did climb, eager I was, over stones and dust, higher and higher, lost in my mind. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ರೋಸಿ ಅಂತ. ಇಲ್ಲಿ ನೀವು ನಾನು ಸೀನಿಯರ್ ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಶಾಲೆಗೆ ಶತಮಾನ ದಾಟಿದಂಥ ಶಾಲೆ ಎಷ್ಟು ವರ್ಷ ಆಯಿತು ಆ ವಿವರ ಹೇಳ್ತೀನಿ ನಮಗೆ. ಈ ಶಾಲೆ ಪ್ರಾರಂಭ ಆಗಿದ್ದು 1904ನೇ ಇಸವಿ. ಇದೀಗ 2025. ಒಟ್ಟು 122 ವರ್ಷದ ಹಳೆಯ ಶಾಲೆ. ಹೌದು. ಈ ಹಳೆ ಬಿಲ್ಡಿಂಗಲ್ಲೇ ಶಾಲೆ ನಡೀತಿದೆಯಾ ಇವಾಗ? ಹಳೆ ಬಿಲ್ಡಿಂಗಲ್ಲಿ ಶಾಲೆ ನಡೀತಿದೆ. ಇನ್ನೂ ಎಕ್ಸ್ಟ್ರಾ ಒಂದು ಬಿಲ್ಡಿಂಗ್ ಇದೆ, ನಮಗೆ ಕೆಳಗೆ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ತುಂಬ ಹಳೆಯದೇನಲ್ಲ, ಆದರೆ ಆ ಬಿಲ್ಡಿಂಗ್ ಆಗಿ ಬಹುಶಃ ಒಂದು 20 ವರ್ಷ ದಾಟಿದೆ ಅಂತ ಅನಿಸುತ್ತೆ. ಪಕ್ಕದಲ್ಲಿರುವಂಥದ್ದು. ಸರಿ ಮೇಡಮ್, ಈಗ ಶಾಲೆ ನಡೀತಿರುವಂಥದ್ದು ಹಳೆ ಬಿಲ್ಡಿಂಗ್ ಅಲ್ವಾ? ಶಾಲೆ ನಡೀತಿರುವಂಥದ್ದು ಹಳೆ ಬಿಲ್ಡಿಂಗ್. ಹಳೆ ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬ್ರಿಟಿಷರ ಕಾಲದ ಶಾಲೆ ಇದು. ತುಂಬ ಚೆನ್ನಾಗಿದೆ. ಈಗಲೂ ಶಾಲೆಯ ಇದು ಕಟ್ಟಡದ ರೂಫಿಂಗ್, ಕಿಟಕಿ ಹಲಗೆಗಳು ಎಲ್ಲ ತುಂಬ ಸ್ಟ್ರಾಂಗ್ ಇದೆ, ತುಂಬ ಚೆನ್ನಾಗಿದೆ ಬಿಲ್ಡಿಂಗ್. ಕಳಿಸ್ತಿದ್ದಾರೆ ಇವಾಗ ಮಕ್ಕಳು ತುಂಬ ಕಡಿಮೆ ಆಗಿದ್ದಾರೆ ಮಕ್ಕಳು. ಹಿಂದೆ ತುಂಬ ಭಾರಿ ಸ್ಟ್ರೆಂತ್ ಇದ್ದ ಶಾಲೆ ಇದು. ಸುತ್ತಮುತ್ತಲಿನ ಊರುಗಳಿಂದ, ಗೌಡಹಳ್ಳಿ ಅಲ್ಲಿಂದ ಕೂಡ ಮಕ್ಕಳು ಬರ್ತಾ ಇದ್ರು. ಇಲ್ಲಿ ತುಂಬ ಸ್ಟ್ರೆಂತ್ ಇದ್ದ ಶಾಲೆ ಇದು, ತುಂಬ ಫೇಮಸ್ ಶಾಲೆ ಇದು. ಸುತ್ತಮುತ್ತ ಊರಿನ ಎಲ್ಲ ಮಕ್ಕಳಿಗೂ ಕೂಡ ಎಷ್ಟೋ ಅನುಕೂಲ ಮಾಡಿಕೊಟ್ಟ ಶಾಲೆ. ಇಲ್ಲಿ ಓದಿದ ಮಕ್ಕಳೆಲ್ಲ ಒಳ್ಳೊಳ್ಳೆ ಹೈಯರ್ ಪೋಸ್ಟಲ್ಲಿದ್ದಾರೆ. ಎಲ್ಲ ಶಾಲೆಗೆ ಬರ್ತಾ ಇದ್ದಾರೆ ಸ್ಟೂಡೆಂಟ್ಗಳು. ಅವರು ಯಾವ ರೀತಿ ಅವರ ಪ್ರತಿಭಾವಂತರ ಹೇಗೆ? ಈ ಶಾಲೆಗೆ ಹಳ್ಳಿ ಪ್ರದೇಶದಿಂದ ಮಕ್ಕಳು ಬರ್ತಾರೆ. ತುಂಬ ಮಕ್ಕಳು ಎಲ್ಲ ಹಳ್ಳಿಯಲ್ಲೇ ಬರುವಂಥವರು. ಬಡ ಮಕ್ಕಳು, ರೈತರ ಮಕ್ಕಳು ಇದ್ದಾರೆ, ಕೂಲಿ ಕಾರ್ಮಿಕರ ಮಕ್ಕಳು ಹೆಚ್ಚಾಗಿದ್ದಾರೆ. ಮತ್ತು ಒಂದು ಖುಷಿ ಅಂತ ಹೇಳಿದರೆ, ಈ ಶಾಲೆಯಲ್ಲಿ ನನಗೆ ವರ್ಕ್ ಮಾಡಲಿಕ್ಕೆ ತುಂಬ ಟ್ಯಾಲೆಂಟೆಡ್ ಮಕ್ಕಳು. ಒಂದು ಪ್ರತಿಭಾ ಕಾರಂಜಿ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಯಾವುದೇ ಒಂದು ಸ್ಪರ್ಧೆಗಳಲ್ಲಿ ನೀಡ್ತಾ ಶಾಲೆಯ ಮಕ್ಕಳು ಎತ್ತಿದ ಕೈ. ತುಂಬ ಟ್ಯಾಲೆಂಟೆಡ್ ಮಕ್ಕಳು, ತುಂಬ ಖುಷಿ ಅನಿಸ್ತದೆ. ಓದಿನಲ್ಲೂ ಮುಂದೆ ಇದ್ದಾರೆ. ನಮಸ್ಕಾರ. ತಮ್ಮ ಹೆಸರು? ಸೋಮಪ್ಪ ಅಂತ, DB ಸೋಮಪ್ಪ. ಓಕೆ ಸರ್, ನೀವು ನಿರ್ತಾ ಶಾಲೆಯ ಹಳೆಯ ವಿದ್ಯಾರ್ಥಿ. ನಿಮ್ಮ ಶಾಲೆಯ ಬಗ್ಗೆ ಹೇಳ್ತೀರಾ? ನಿಮ್ಮ ಆಗಿನ ಹೇಗೆ ಶಾಲೆ ಎಷ್ಟು ವರ್ಷದ ಹಿಂದೆ ಆಗಿರೋದು? ಸುಮಾರು 1904ನೇ ಇಸ್ವಿಯಲ್ಲಿ ಇದು ಸ್ಥಾಪನೆ ಆಗಿದೆ. ಅಲ್ಲಿಂದ ಇದು ಶಾಲೆ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ನಿರ್ತಾ ಶಾಲೆಯಲ್ಲಿ ಎಷ್ಟನೇ ಬ್ಯಾಚ್ ನೀವು? ಎಷ್ಟನೇ ವರ್ಷದ ಹಿಂದೆ? 1956ರವರೆಗೆ ನಾನಲ್ಲಿ ಓದ್ತಾ ಇದ್ದೆ. ಈಗ ನಿಮಗೆ ಎಷ್ಟು ಸರ್ ವಯಸ್ಸು? ನನಗೆ ಈಗ 85 ವರ್ಷ ಆಗಿದೆ. ನೀವು ಶಿಕ್ಷಕರ ಆಗಿದ್ರೆ ನೀವು? ಹೌದು, ಅಲ್ಲಿ ಶಿಕ್ಷಕನಾಗಿಯೂ ಸೇವೆ ಸಲ್ಲಿಸಿದ್ದೆ. ಅದೇ ಸ್ಕೂಲ್ನಲ್ಲಿ? ಅದೇ ಸ್ಕೂಲ್ನಲ್ಲಿ 1981ರಿಂದ 90ರವರೆಗೆ ನಾನು ಅಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ. ನೀವು ವಿದ್ಯಾರ್ಥಿ ಆಗಿದ್ದಾಗ ಅಲ್ಲಿ ತುಂಬಾ ಮಕ್ಕಳು ಬರೋರ ನಿರ್ತಾ ಶಾಲೆಗೆ? ಹೌದು, ತುಂಬಾ ಮಕ್ಕಳು ಬರೋರು. ಅಲ್ಲಿ ಯಾವ ಶಾಲೆನೂ ಇರಲಿಲ್ಲ ಸುತ್ತಮುತ್ತ. ಅದರಿಂದ ತುಂಬಾ ಮಕ್ಕಳು ಶಾಲೆಗೆ ಬರ್ತಾ ಇದ್ರು. ಎಲ್ಲ ಕಡೆಯೂ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಿಮ್ಮ ಒಂದು ಅನುಭವದ ಪ್ರಕಾರ ಯಾಕೆ ಇರ್ಬೋದು ಸರ್ ಅದು? ಅದು ಎಲ್ಲ ಶಾಲೆಗಳು ಜಾಸ್ತಿ ಆಯಿತು, ಮತ್ತು ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ಕಡೆ ಅವರು ಅನುಕೂಲ ಇರೋರು ಒಳ್ಳೆ ಶಾಲೆಗಳನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ.